ಶಿವಕುಮಾರ್ ದಂಪತಿ ಮಂತ್ರಾಲಯಕ್ಕೆ ಭೇಟಿ ಕೊಟ್ಟ ಹಿನ್ನೆಲೆಯಲ್ಲಿ ಗ್ಯಾರಂಟಿ ನ್ಯೂಸ್ಗೆ ಮಂತ್ರಾಲಯದ ಶ್ರೀಗಳು ಹೇಳಿಕೆ ಕೊಟ್ಟಿದ್ದಾರೆ. ಇದು ಯಾವುದೇ ರಾಜಕೀಯ ಕಾರ್ಯಕ್ರಮ ಅಲ್ಲ. ನಮ್ಮ ಆಹ್ವಾನದಂತೆ ಕುಟುಂಬ ಸಮೇತರಾಗಿ ದಂಪತಿಗಳು ಬಂದಿದ್ರು. ರಾಜಕೀಯವಾಗಿ ಡಿಕೆ ಶಿವರ ಜೊತೆಗೆ ಮಾತನಾಡಲಿಲ್ಲ. ಅವರು ಸಹ ರಾಜಕೀಯ ಮಾತಾಡಿಲ್ಲ. ಇದು ವೇದಿಕೆ ಕೂಡ ಅಲ್ಲ ರಾಜಕೀಯ ಮಾತಾಡೋಕ್ಕೆ. ನಾವು ಅಭ್ಯರ್ಥಿಗಳು ಅಲ್ಲ. ಏನಿದ್ರು ಧಾರ್ಮಿಕವಾಗಿ ಮಾತ್ರ ಮಾತಾಡಿದೀವಿ. ಭಕ್ತರಿಗೆ ಒಳ್ಳೇದಾಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ಅಂತ ಮಠದ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಾಜಕೀಯ ಕಾರ್ಯಕ್ರಮ ಅಲ್ಲ ಮತ್ತು ಬೇರೆ ಇದು ಧಾರ್ಮಿಕ ಕಾರ್ಯಕ್ರಮ, ಸಂಪೂರ್ಣ ಧಾರ್ಮಿಕ ಕಾರ್ಯಕ್ರಮ. ನಾವು ಆಹ್ವಾನ ಕೊಟ್ಟಿದ್ವಿ ದಂಪತಿಗಳಿಬ್ರು ಬಂದು ಹೋಗಿ ಅಂತ, ಅದರಂತೆ ಅವರಿಬ್ರು ಬಂದು ಹೋಗಿದ್ದಾರಷ್ಟೇ. ಇದಕ್ಕೆ ಬೇರೆ ರೀತಿಯ ರೆಕ್ಕೆ ಪುಕ್ಕಗಳನ್ನು ಕಟ್ಟುವ ಅಗತ್ಯ ಇಲ್ಲ ಅಂತ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಕಾದಾಟ ಜೋರಾಗಿ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಕೂಡ ಹೊರ ರಾಜ್ಯ ಮತ್ತು ರಾಜ್ಯಗಳಲ್ಲಿ ಕೂಡ ಟೆಂಪಲ್ ರನ್ ನಡೆಸ್ತಾ ಇರುವಂಥದ್ದು. ಇದರ ಜೊತೆಗೆ ಏನು ಇವತ್ತು ಆಂಧ್ರದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಕುಟುಂಬ ಸಮೇತ ಕೂಡ ಇಲ್ಲಿ ದರ್ಶನವನ್ನು ಪಡೆದಿರುವಂಥದ್ದು. ವಿಶೇಷವಾಗಿ ಏನು ದೀಪಾವಳಿ ಹಬ್ಬದ ಪಾಡ್ಯದಿಂದ ಕೂಡ ಮಂತ್ರಾಲಯದಲ್ಲಿ ವಿಶೇಷವಾದಂಥ ಪೂಜೆ ಇರುವಂಥ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಪಾಲ್ಗೊಂಡಿರುವಂಥದ್ದು. ಇದು ವಿಶೇಷ ಏನೆಲ್ಲ ಇರುತ್ತೆ ಅನ್ನೋದಕ್ಕೆ ಈ ಶ್ರೀಗಳ ಜೊತೆನೇ ಮಾತಾಡಿಸ್ತಾ ಹೋಗ್ತೀನಿ. ಡಿಕೆ ಶಿವಕುಮಾರ್ ಕೂಡ ಆ ಪೂಜೆಯಲ್ಲಿ ಭಾಗಿಯಾದ್ರು. ಏನೆಲ್ಲ ವಿಶೇಷ ಇತ್ತು ಸರ್ ಪೂಜೆ? ನಮ್ಮ ಬ್ರಹ್ಮಕರಾರ್ಚಿತ ಮೂಲರಾಮದೇವರ ವಾರ್ಷಿಕ ಅಭಿಷೇಕ ಅನ್ನುವಂಥದ್ದು ಇವತ್ತು ಸಂಪನ್ನಗೊಳ್ತದೆ. ವಾರ್ಷಿಕ ಪಂಚಾಮೃತ ಅಭಿಷೇಕ. ಆ ಪೂಜೆಯಲ್ಲಿ ಬಂದಂತಹ ಭಕ್ತರಾದಂತಹ ಡಿಕೆ ಶಿವಕುಮಾರ್ ದಂಪತಿಗಳು ಇಲ್ಲಿ ಪಾಲ್ಗೊಂಡಿದ್ದರು. ಇದಕ್ಕೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ ಮತ್ತು ಯಾವುದೇ ಒಂದು ರಾಜಕೀಯ ಹಿನ್ನೆಲೆಯಲ್ಲಿಯೂ ಕೂಡ ಅವರು ಮಂತ್ರಾಲಯಕ್ಕೆ ಬರಲಿಲ್ಲ. ಭಾರತ್ ಜೋಡೋ ಯಾತ್ರೆಯಲ್ಲಿ ಬಂದಾಗ ಅವರು ತುಂಬ ತರಾತುರಿಯಲ್ಲಿ ಬಂದು ಹೋಗಿದ್ದರು. ಕುಟುಂಬ ಸಮೇತವಾಗಿ ನೀವು ಬಂದು ದರ್ಶನವನ್ನು ಮಾಡಿಕೊಂಡು ಹೋಗಬೇಕು ಅಂತ ನಾವು ಹೇಳಿದ್ವಿ. ಅದು ಈ ದಿನದಲ್ಲಿ ಅವರು ಬಂದಿದ್ದಾರೆ. ಒಂದು ಭೂಮಿ ಪೂಜೆಯನ್ನು ಕೂಡ ಡಾರ್ಮೆಟ್ರಿ ಭೂಮಿ ಪೂಜೆಯನ್ನು ಕೂಡ ಇವತ್ತು ಮಾಡಿ ಎಲ್ಲ ಪೂಜೆಯಲ್ಲಿ ಗೋಶಾಲೆ ಗೋ ದರ್ಶನ ಇತ್ಯಾದಿಗಳನ್ನು ಮಾಡಿಕೊಂಡು ಹೊರಟಿದ್ದಾರೆ. ಇಲ್ಲ ಶ್ರೀಗಳು, ಇನ್ನೊಂದು ಏನು ಭಾರತ್ ಜೋಡೋ ಯಾತ್ರೆ ಬಂದಂಥ ಸಂದರ್ಭದಲ್ಲಿ ಒಂದು ಸಂಕಲ್ಪ ಮಾಡ್ಕೊಂಡಿದ್ರು, ನಮ್ಮ ಸರ್ಕಾರ ಬರಲಿ ಅನ್ನುವಂಥದ್ದು. ಇವತ್ತು ಏನು ಮತ್ತೊಂದು ಸಂಕಲ್ಪಕ್ಕೆ ಬಂದಿದ್ರಾ ಅಂತ ಏನಂತ ಹೇಳ್ಕೊಂಡ್ರು ಸರ್? ಆ ಥರದ್ದು ಯಾವುದೇ ಒಂದು ನಿರ್ದಿಷ್ಟವಾದ ವಿಷಯದ ಹಿನ್ನೆಲೆಯಲ್ಲಿ ಅವರು ಮಂತ್ರಾಲಯಕ್ಕೆ ಸರ್ವಥಾ ಬಂದಿಲ್ಲ. ಸಹಜವಾಗಿ ದರ್ಶನಕ್ಕೋಸ್ಕರವಾಗಿ ನಮ್ಮ ಆಹ್ವಾನದ ಮೇರೆಗೆ ಬಂದಿದ್ದಾರೆ. ಸಾಕಷ್ಟು ರಾಜಕೀಯ ಕೂಗುಗಳು ಕೇಳಿ ಬರ್ತಾ ಇದೆ, ಸಿ ಎಂ ಆಗಬೇಕು ಅಂತೇಳಿ. ಸಾಕಷ್ಟು ಟೆಂಪಲ್ ರನ್ ಕೂಡ ನಡೀತಾ ಇದೆ. ಇಲ್ಲಿ ಏನಾದರೂ ವಿಶೇಷ ಪೂಜೆಗಳಾಗಲಿ ಏನಾದರೂ ನೆರವೇರ್ತಾ? ಆ ಥರದ್ದು ಯಾವುದೂ ನಡೆದಿಲ್ಲ ಮತ್ತು ಆ ವಿಷಯವನ್ನು ಅವರೂ ಪ್ರಸ್ತಾಪ ಮಾಡಿಲ್ಲ, ನಾವು ಕೇಳಲಿಲ್ಲ. ಅವರು ಭಕ್ತರಾಗಿ ಬಂದಿದ್ದಾರೆ, ಭಕ್ತರಾಗಿ ಕುಟುಂಬ ಸಮೇತ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ. ಅಲ್ಲ, ಇವಾಗ ಅವರು ಸಿ ಎಂ ಆಗಬೇಕಂತೇಳಿ ಸಾಕಷ್ಟು ಆಸೆಗಳು ಕೂಡ ಇತ್ತು. ಅದ್ರ ಬಗ್ಗೆ ನೀವೇನಾದರೂ ಆಶೀರ್ವಾದ ಅನುಗ್ರಹದ ವಿಚಾರ ರಾಯರು ಅವರು ಆ ವಿಷಯವೇ ನಮ್ಮನ್ನು ಪ್ರಸ್ತಾಪ ಮಾಡಲಿಲ್ಲ. ಆದ್ದರಿಂದ ನಾವು ಅದರ ಬಗ್ಗೆ ಆಶೀರ್ವಾದ ಮಾಡೋದು ಪ್ರಶ್ನೆ ಬರೋದಿಲ್ಲ. ಎರಡನೇದಾಗಿ ಇದೆಲ್ಲವೂ ರಾಜಕೀಯ ವಿಷಯ. ಅದು ರಾಜಕೀಯ ಕ್ಷೇತ್ರದಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ. ಇದಿಷ್ಟು ಇಲ್ಲಿ ಸ್ತ್ರೀಗಳ ಮಾತಾಗಿರುವಂಥದ್ದು. ಏಕೆಂತಂದರೆ ಯಾವುದೇ ವಿಷಯಗಳು ಕೂಡ ಇಲ್ಲಿ ಪ್ರಸ್ತಾವನೆ ಮಾಡಿಲ್ಲ. ಆದರೆ ವಿಶೇಷ ದೀಪಾವಳಿ ಹಬ್ಬದ ಪಾಡ್ಯದಿಂದ ಹಿನ್ನೆಲೆಯಲ್ಲಿ ಇವತ್ತು ಪೂಜೆಗಳನ್ನು ನೆರವೇರಿತ್ತು, ಅದರಲ್ಲಿ ಭಾಗಿಯಾಗಿದ್ದರು ಎನ್ನುವಂಥದ್ದು ಶ್ರೀಗಳ ಮಾತಾಗಿರುತ್ತೆ. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ಮಂತ್ರಾಲಯ.